ಹೇಳ್ಬಿಡ್ತಾರೆ ಮುಂದಿನ ಪ್ರಶ್ನೆ ಅಂತ ಹೇಳಿ. ಆದ್ರೆ ನಮಗೆ ಎಷ್ಟೋ ಪ್ರಶ್ನೆಗಳಿಲ್ಲಿ, ಒಬ್ಬೊಬ್ಬರಿಗೂ ಒಂದೊಂದು ಪ್ರಶ್ನೆಗಳಿದ್ದಾವೆ, ನಮಗೂ 10 ಪ್ರಶ್ನೆಗಳು ಇನ್ನೂ ಸುಮಾರಿದ್ದು. ಆದರೂ ಕೆಲವೊಂದ್ಸತಿ ಕಾಲ ಮಿತಿಯೊಳಗೆ ಎಲ್ಲ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ದಿವಿಜಿ ಒಂದ್ ಕಡೆ ಬರೀತಾರೆ, ಅವರ ಭಗವದ್ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗ ಅಂತ ಒಂದು ಒಳ್ಳೆ ಪುಸ್ತಕ, ಅದ್ಭುತ ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲೂ ಇದೇ ತರ ಹೇಳ್ತಾರೆ, ಟೈಮ್ ಸೆನ್ಸು ಮತ್ತೆ ಅದು ನಮ್ಮ ಹತ್ರ ಚೆನ್ನಾಗಿರ್ಬೇಕು. ನಾವು ಯಾವಾಗಲೂ ಟೈಮ್ ಒಳಗೆ ಇದ್ರೆ, ಕಾಲಮಿತಿ ಒಳಗೆ ಇದ್ರೆ ಇನ್ನೂ ಜನ ಜಾಸ್ತಿ ಇಷ್ಟಪಡ್ತಾರೆ. ಪಾಯಸದ ಥರನೇ, ಪಾಯಸ ಹೊಟ್ಟೆ ಒಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹೊಟ್ಟೆ ಬಟ್ಟೆ ಮೇಲೆ ಬಿದ್ದರೆ ಅಯ್ಯೋ ಬೇಡ ಅಂತ ಹೇಳ್ತಾರೆ. ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನನ್ನ ಎಷ್ಟೋ ಪ್ರಶ್ನೆಗಳನ್ನ ಮತ್ತು ಜನರ ಎಷ್ಟೋ ಪ್ರಶ್ನೆಗಳನ್ನ ಬಹಳ ಕಟ್ಟಿಟ್ಕೊಂಡು 2 ಪ್ರಶ್ನೆ ಮುಗಿಸೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಒಂದು ನನ್ನ ಪ್ರಶ್ನೆ, ಮತ್ತೊಂದು ಯಾವುದೋ ಸಭಿಕರಿಂದ ಒಂದು ಪ್ರಶ್ನೆ ತಗೊಳ್ಬಿಡೋಣ ಅಂತ ಹೇಳಿ ಒಂದು ಅನುಮತಿ ಇದ್ರೆ. ಪ್ರಶ್ನೆ ಏನು ಅಂತಂದ್ರೆ, ಶಿಶುಪಾಲ 100 ತಪ್ಪುಗಳನ್ನ ಮಾಡೋ ತನಕನೂ ಕೃಷ್ಣ ಕಾದ 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 ಮಾಡ್ಲಿ 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 ಅಂತ. ಆದ್ರೆ ನ್ಯಾಯಾಲಯಗಳು, ನ್ಯಾಯ ಸಂವಿಧಾನ ಒಂದು ತಪ್ಪನ್ನು ಕ್ಷಮಿಸಲ್ಲ. ಕರೆಕ್ಟಾಗಿ ಪ್ರೂಫ್ ಇತ್ತು, ಬಂತು, ರಿಪೋರ್ಟ್ ಆಯ್ತು ಅಂತ ಹೇಳಿದ್ರೆ ಒಂದು ತಪ್ಪನ್ನು ಕ್ಷಮಿಸಲ್ಲ, ಎಲ್ಲವನ್ನೂ ಟ್ರಯಲ್ ಆಗಲೇಬೇಕು. ಕೃಷ್ಣನ ತತ್ವ ಏನು ಅಂತ ಹೇಳಿದ್ರೆ, ರಕ್ಷಣೆಗೂ ಸಿದ್ಧ, ಶಿಕ್ಷೆಗೂ ಬದ್ಧ ಅಂತ ಹೇಳ್ಬಿಡ್ತಾನೆ. ಇದು ನ್ಯಾಯಾಲಯದಲ್ಲಿ ಅಪ್ಲಿಕಬಲ್ ಆಗ್ತದ, ಆಗಲ್ವಾ? ಅಥವಾ ಒಂದಷ್ಟು ತಪ್ಪುಗಳು ಮಾಡೋ ತನಕ ವೆಯ್ಟ್ ಮಾಡುತ್ತಾ ಏನು ಅಂತ ಒಂದು ಪ್ರಶ್ನೆ. ಆದರೆ ನೆಕ್ಸ್ಟು ಸಭಿಕರಲ್ಲಿ ಇವ್ರಿಗೆ ಹೇಳ್ತೀನಿ, ಯಾರೋ ಒಬ್ರು ಮೈಕ್ ಕೊಡಿ, ಅದು ಅವರು ಒಂದು ಪ್ರಶ್ನೆಗಳು ಕೇಳಿಬಿಡ್ಲಿ. ಅದ್ರ ಜೊತೆ ಯಾರೋ ಒಬ್ರು ತಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಶಾರ್ವರಿ, ನಾನು ಕಾರ್ಕಳದಿಂದ ಬಂದಿದ್ದೇನೆ. ಇಲ್ಲಿ ವೈಕುಂಠ ಬಾಳಿಗ ಲಾ ಕಾಲೇಜಲ್ಲಿ ಫಸ್ಟ್ ಇಯರ್ ಓದ್ತಿದ್ದೇನೆ. ಲಾ ಸ್ಟೂಡೆಂಟ್, ಓಕೆ, ವೆರಿ ಗುಡ್. ಡೌಟ್ಗಳು ಬರೋದು ಸಹಜ. ಬನ್ನಿ, ಮುಂದೆ ಬನ್ನಿ. ನನ್ನ ಪ್ರಶ್ನೆ ಏನಂದರೆ, ಭಗವದ್ಗೀತೆಯಲ್ಲಿ ಹೇಳುವುದು ಕರ್ಮಕ್ಕೆ ತಕ್ಕ ಫಲವಿದೆ, ಹಾಗೆ ಸಿಕ್ಕರೆ ಅದು ಧರ್ಮ, ಅದು ನೀವು ಹೇಳಿದ್ರಿ. ಆದರೆ ವೃತ್ತಿ ಧರ್ಮದ ಪ್ರಕಾರ ಹೋಗುವಾಗ ಕೆಲವೊಮ್ಮೆ ಸತ್ಕರ್ಮಕ್ಕೂ ಶಿಕ್ಷೆ ಆಗುತ್ತದೆ. ಇದನ್ನು ಏನಂದ್ಕೊಳ್ಬೇಕು? ನ್ಯಾಯಮೂರ್ತಿಗಳಲ್ಲಿ ಒಂದು ಎರಡು ಸೇರಿಸಿ ಉತ್ತರ ಕೊಡ್ತಾರೆ. ಭಿನ್ನ ಏನು ಅಂತ ಅವಧಾನ ತರ ಆಗೋಯ್ತು. 16 ಪ್ರಶ್ನೆಗಳಲ್ಲಿ ತಾವು ಅವಧಾನಿಗಳು ಒಬ್ಬರೇ ತಾವು ಉತ್ತರ ಕೊಡ್ಬೇಕಾಗುತ್ತೆ. ಇಲ್ಲ, ಅದೇನಿಲ್ಲ, ತೊಂದರೆ ಇಲ್ಲ. ಇಲ್ಲಿ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಅದು ನ್ಯಾಯಾಲಯಕ್ಕೂ ಅನ್ವಯ ಆಗುತ್ತೆ. ಯಾಕೆಂದರೆ ತಪ್ಪುಗಳು ಮಾಡ್ತಾ ಹೋದರೆ ಕ್ಷಮಿಸ್ಬೇಕಾ ಅಂತ ಒಂದನೇದು. ಅಂದರೆ 100 ತಪ್ಪಾಗೋ ತನಕ ಕಾದು ಓನ್ಲಿ 101st ಕನ್ವಿಕ್ಷನ್ಗೆ ನಾವು ಶಿಕ್ಷೆ ಕೊಡಬೇಕಾ, ಆರ್ ಶುಡ್ ವಿ ಅಲೋ ಫ್ರಮ್ ದಿ ಫಸ್ಟ್ ಡೇ ಫಸ್ಟ್ ಅಫೆನ್ಸ್ಗೆ ಶಿಕ್ಷೆ ಕೊಡಬೇಕಾ ಅಂತ ನಿಮ್ಮ ಪ್ರಶ್ನೆ. ಆಕೆ ಪ್ರಶ್ನೆ ಏನು ಅಂತಂದರೆ ಅದಕ್ಕೆ ಪೂರಕವಾಗೇ ಇತ್ತು ಅಂತಂತ. ಅದನ್ನೆರಡನ್ನು ಸೇರಿಸಿ ಉತ್ತರ ಕೊಟ್ಬಿಡೋಣ. ಭಗವದ್ಗೀತೆ ನಮಗೆ ಕೊಡ್ತಕ್ಕಂಥ ಮುಖ್ಯ ಒಂದು ಉದ್ದೇಶ, ಒಂದು ಸಂದೇಶ ಏನು ಅಂತಂದರೆ, ಮನುಷ್ಯನಿಗೆ ಕೆಲವು ತೊಂದರೆಗಳು ಉಂಟಾಗುತ್ತೆ. ಆಗ ಮೊದಲು ಏನು ಮಾಡಬೇಕು ಅಂತ ಕೇಳಬೇಕು. ಯಾಕೆ ಅದು ಪ್ರಶ್ನೆ ಬಂತು ಅಂತಂದರೆ, ಯಾವಾಗ ಮೈಂಡು ತೊಂದರೆ ಕೊಡುತ್ತೋ ಆ ಸಂದರ್ಭದಲ್ಲಿ ಅವನು ತಪ್ಪುಗಳನ್ನ ಮಾಡ್ತಾನೆ ಅಂತನ್ನೋದನ್ನು. ಯಾಕೆ ಅದು ಬರುತ್ತೆ ಅನ್ನೋದಕ್ಕೆ ಬಂದರೆ, ತಪ್ಪು ಯಾವಾಗ ಆಗುತ್ತೆ ಅನ್ನೋ ಮೂಲಭೂತಕ್ಕೆ ಹೋಗಬೇಕು. ಅಪರಾಧ ಯಾವಾಗ ಆಗುತ್ತೆ ಅಂತ ಹೇಳಿದೆ, ಹೆಣ್ಣು ಮಣ್ಣು ಇದೆಲ್ಲ ಹೇಳಿದೆ. ಅದಕ್ಕೆ ಸ್ಪಷ್ಟವಾಗಿ ಉಲ್ಲೇಖ ಇದೆ. 2ನೇ ಅಧ್ಯಾಯದಲ್ಲಿ 62ನೇ ಶ್ಲೋಕ ಮತ್ತು 63ನೇ ಶ್ಲೋಕ, ಇವೆರಡು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ವೆನ್ ಸಂಬಡಿ ಲುಕ್ಸ್ ಅಟ್ ದಿ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್. ಅದಕ್ಕೆ ನಾನು ಹೇಳಿದೆ, ಭಗವದ್ಗೀತೆಯಲ್ಲಿ ಏನಿದೆ ಏನಿಲ್ಲ ಅಂತ ಹುಡುಕಿದ್ರೆ ಎಲ್ಲವೂ ಇದೆ, ಸರ್ವವ್ಯಾಪಿ ಅದು. ಅದನ್ನು ಏನು ಅನ್ನೋದನ್ನು ನೋಡುವಂಥ ಸಂದರ್ಭದಲ್ಲಿ ನಾನು ಶ್ಲೋಕ ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ, ಅದು ತಮಗೆಲ್ಲ ಗೊತ್ತಿರುತ್ತೆ. 2:62, 2:63 ಅಂತ ಇಟ್ಕೊಂಡ್ಬಿಡ್ತೀನಿ. ಅದನ್ನು ಹೇಳೋ ಅಂಥ ಸಂದರ್ಭದಲ್ಲಿ ಜಾಯತೋ ವಿಷಯಾನ್ ಅಂತ ಮೊದಲನೇದು, ಕ್ರೋಧಾದ್ಭವತಿ ಅಂತ 2ನೇದು. ಇವೆರಡು ಶ್ಲೋಕಗಳನ್ನ ಬಲ್ಲವರು ತಿಳ್ಕೊಳ್ಳಿ. ಎಲ್ಲ ಸಾಧಾರಣ ಎಲ್ಲ ಪುಸ್ತಕಗಳಲ್ಲಿ ಇದರ ಒಂದು ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಎಲ್ಲ ಯಾರ್ಯಾರು ಇದನ್ನು ಭಗವದ್ಗೀತೆಯನ್ನು ಅಭ್ಯಾಸ ಮಾಡಿದ್ರು, ನಮ್ಮ ಗುರುಗಳಾದಿಯಾಗಿ ಪ್ರತಿಯೊಬ್ಬರೂ ಕೂಡ ಅದರ ಒಂದು ವಿಶೇಷತೆಯನ್ನು, ಪಾರಮ್ಯವನ್ನು ಮೆರೆದಿದ್ದಾರೆ. ವಿಶ್ವೇಶತೀರ್ಥರ ಗೀತಾ ಸಾರೋದ್ಧಾರ ಇರ್ಬೋದು, ಈಗ ತಾನೇ ನನಗೆ ಕೊಟ್ಟಂಥ ಗುರುಗಳ ಒಂದು ಕೃತಿಗಳಿರ್ಬೋದು, ಇದರಲ್ಲೆಲ್ಲ ಅದರ ಬಗ್ಗೆ ವಿಶೇಷವಾದ ಗಮನವನ್ನು ವಹಿಸಬೇಕಾಗಿದೆ. ಯಾವುದಾದ್ರೂ ಒಂದು ವಿಷಯ ನನಗೆ ಬೇಕು 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 ಅಂತ ಚಿಂತಿಸ್ತಿದ್ರೆ, ಕಮ್ ವಾಟ್ ಮೇ ಐ ವಾಂಟ್ ಟು ಪೊಸೆಸ್ ಅಂತಾಗುತ್ತೆ. ರಾವಣನ ಕೇಸ್ನಲ್ಲಿ ಅದೇ ಆಗಿದ್ದು, ದುರ್ಯೋಧನನ ಕೇಸ್ನಲ್ಲಿ ಅದೇ ಆಗಿದ್ದು, ಕರ್ಣ ಅದೇ ಆಸೆ ಪಟ್ಟಿದ್ದು. ಬೇಡದ ವಸ್ತುಗೆ, ನನಗೆ ಸಿಕ್ಕದ ವಸ್ತುಗೆ
Please subscribe, like, and share.